ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ದೇಶದಾದ್ಯಂತ ಹಾರಾಡಿದ್ದಾವೆ ವಿಮಾನಗಳು. 2 ತಿಂಗಳುಗಳ ಬಳಿಕ ವಿಮಾನಯಾನ ಸೇವೆ ಆರಂಭವಾಗಿರುವಂತದ್ದು. ಅಂತಾರಾಜ್ಯ ಅಂತರ್ಜಿಲ್ಲೆ ವಿಮಾನ ಹಾರಾಟ ಈಗ ಆಲ್ರೆಡಿ ಶುರುವಾಗಿದೆ. 2 ತಿಂಗಳ ಬಳಿಕ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಕೊರೋನಾ ಸಂಕಷ್ಟದಿಂದ ಪಾರಾಗುವಂತ ನಿಟ್ಟಿನಲ್ಲಿ ಪ್ರಮುಖವಾಗಿ ಮೊದಲಿಗೆ ವಿಮಾನ ಹಾರಾಟವನ್ನ ರದ್ದು ಮಾಡಲಾಯಿತು. ನಂತರ ರೈಲು ಸಂಚಾರ ಆಗಿರ್ಬೋದು, ಬಸ್ ಸಂಚಾರ ಇವೆಲ್ಲವನ್ನೂ ಕೂಡ ಬಂದ್ ಮಾಡಲಾಗಿತ್ತು. ತದನಂತರ ಒಂದೊಂದಕ್ಕೆ ಅವಕಾಶ ಕೊಡ್ತಾ ಬಂದಿದ್ರು. ಈಗ ಆಲ್ರೆಡಿ ವಿಮಾನ ಹಾರಾಟಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡಲಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ವಿಮಾನಗಳು ಹಾರಾಟವನ್ನ ಆರಂಭಿಸಿವೆ. ಮಂಗಳೂರು, ಬೆಳಗಾವಿ, ಕಲಬುರಗಿಯಲ್ಲಿ ವಿಮಾನ ಸೇವೆ ಈಗ ಆಲ್ರೆಡಿ ಆರಂಭವಾಗಿದೆ. ಆದ್ರೆ ಇಂದು ಮೈಸೂರಲ್ಲಿ ಮಾತ್ರ ಟೇಕ್ ಆಫ್ ಆಗಲಿಲ್ಲ ವಿಮಾನ. ರೆಡ್ ಝೋನ್ಗಳಿಂದಲೂ ಕೂಡ ಬಂದಿದ್ದಾರೆ ಪ್ರಯಾಣಿಕರು. ಗ್ರೀನ್ ಝೋನ್ ರಾಜ್ಯಗಳಿಂದಲೂ ಕೂಡ ಬಂದಿರುವಂತದ್ದು ಪ್ರಯಾಣಿಕರು ಆಗಮಿಸಿದ್ದಾರೆ. ಚೆನ್ನೈ, ದೆಹಲಿ, ಕೊಚ್ಚಿಯಿಂದ ಬೆಂಗಳೂರಿಗೆ ಬಂದಿದ್ದಾವೆ ವಿಮಾನಗಳು. ಸಹಜವಾಗಿ ಆತಂಕ ಇದ್ದೇ ಇದೆ, ಯಾಕೆಂದ್ರೆ ಈಗ ಆಲ್ರೆಡಿ ಸಾಕಷ್ಟು ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ವಲಸೆ ಹೋಗಿದ್ದಂಥವ್ರೆಲ್ಲರೂ ಕೂಡ ವಾಪಸ್ ತಮ್ಮ ತವರು ಜಿಲ್ಲೆಗಳಿಗೆ, ತವರು ಊರುಗಳಿಗೆ ಬಂದಿರುವಂತದ್ದು. ಸಾಕಷ್ಟು ಜನರಲ್ಲಿ ಈಗ ಆಲ್ರೆಡಿ ಪಾಸಿಟಿವ್ ಕೇಸ್ಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಇನ್ನ ವಿಮಾನ ಹಾರಾಟ ಕೂಡ ಈಗ ಆಲ್ರೆಡಿ ಆರಂಭವಾಗಿರುವಂತದ್ದು. ಇವತ್ತಿನಿಂದ ಅಂದ್ರೆ ಪ್ರಮುಖವಾಗಿ 2 ತಿಂಗಳಿಂದ ಕಂಪ್ಲೀಟ್ ಆಗಿ ಸ್ವಿಚ್ ಆಫ್ ರೀತಿಯಾಗಿ ಇದ್ದಿದ್ದಂತ ವಿಮಾನ ಹಾರಾಟ ಸೇವೆ ಆರಂಭವಾಗಿದೆ. ಇವತ್ತಿನಿಂದ ಎಲ್ಲಾ ಕಡೆಯಿಂದಲೂ ಕೂಡ ಪ್ರಯಾಣಿಕರು ಬರ್ತಾ ಇದ್ದಾರೆ. ಇನ್ನು ವಿಮಾನ ಪ್ರಯಾಣಿಕರಿಗೆ ಸ್ಕ್ರೀನಿಂಗು, ಸ್ಟಾಂಪಿಂಗ್ ಅನ್ನ ಮಾಡಲಾಗ್ತಾ ಇದೆ. ರೆಡ್ ಝೋನ್ ನಿಂದ ಬಂದವರಿಗೆ R ಅಂತ ಸೀಲ್ ಹಾಕಲಾಗುತ್ತೆ. ರೆಡ್ ಝೋನ್ ಇಂದ ಬರುವಂತವರಿಗೆ R ಅಂತ ಸೀಲ್ ಹಾಕಲಾಗುತ್ತೆ. ಗ್ರೀನ್ ಝೋನ್ ಇಂದ ಬಂದಂತವರಿಗೆ G ಅಂತ ಸೀಲ್ ಅನ್ನ ಹಾಕಲಾಗುತ್ತೆ. ಗ್ರೀನ್ ಝೋನ್ ಇಂದ ಬಂದಂತವರು ಇವರು ಅಂತ ಗುರುತಿಸೋದಕ್ಕೆ, ರೆಡ್ ಝೋನ್ ಇಂದ ಬಂದಂತವರು ಅಂತ ಗುರುತಿಸೋದಕ್ಕೆ R ಅಂತ ಸೀಲ್ ಅನ್ನ ಹಾಕಲಾಗುತ್ತೆ. ಹೊರ ರಾಜ್ಯದಿಂದ ಬಂದವರಿಗೆ ಸಾಂಸ್ಥಿಕ ಕ್ವಾರಂಟೈನ್ ಅಂದ್ರೆ, ಸಾಂಸ್ಥಿಕ ಕ್ವಾರಂಟೈನ್ ಅಂದ್ರೆ ಗೌರ್ಮೆಂಟ್ ಈಗ ಅವರಿಗೆ ಕ್ವಾರಂಟೈನ್ ಮಾಡುತ್ತಲ್ಲ, ಒಂದು ಹೋಟೆಲ್ ನಲ್ಲಿ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಯಾವುದು ನಿಗದಿಪಡಿಸಿರುತ್ತೆ ಆ ಒಂದು ಸ್ಥಳದಲ್ಲಿ ಕ್ವಾರಂಟೈನ್ ಮಾಡಲಾಗುತ್ತಲ್ಲ, ಅದನ್ನ ಸಾಂಸ್ಥಿಕ ಕ್ವಾರಂಟೈನ್ ಅಂತಾರೆ. ಅಲ್ಲಿ ಕ್ವಾರಂಟೈನ್ ಮಾಡಲಾಗುತ್ತೆ. ಹೈ ರಿಸ್ಕ್ ರಾಜ್ಯದಿಂದ ಬಂದಂತವರಿಗೆ 7 ದಿನ ಸಾಂಸ್ಥಿಕ ಕ್ವಾರಂಟೈನ್. ಸಾಂಸ್ಥಿಕ ಕ್ವಾರಂಟೈನ್ ಬಳಿಕ 7 ದಿನ ಹೋಮ್ ಕ್ವಾರಂಟೈನ್ ಕಡ್ಡಾಯವಾಗಿ ಇರುತ್ತೆ. ಆದ್ರೆ ಮಕ್ಕಳು, ವೃದ್ಧರು, ಗರ್ಭಿಣಿಯರಿಗೆ ಮೊದಲು ಸಾಂಸ್ಥಿಕ ಕ್ವಾರಂಟೈನ್ ಮಾಡಲಾಗುತ್ತೆ. ಪರೀಕ್ಷಾ ವರದಿ ನೆಗೆಟಿವ್ ಬಂದ್ರೆ ಹೋಮ್ ಕ್ವಾರಂಟೈನ್ ಅನ್ನ ಮಾಡಲಾಗುತ್ತೆ. ಗ್ರೀನ್ ಝೋನ್ ಇಂದ ಬಂದಂತವರಿಗೆ 7 ದಿನ ಹೋಮ್ ಕ್ವಾರಂಟೈನ್ ಅನ್ನ ಮಾಡಲಾಗುತ್ತೆ. ಇನ್ನು ಬೆಂಗಳೂರಿಗೆ ಅಂತಾರಾಜ್ಯದಿಂದ ಪ್ರಯಾಣಿಕರು ಆಗಮಿಸ್ತಾನೇ ಇದ್ದಾರೆ. ದೆಹಲಿ, ಚೆನ್ನೈ, ಕೊಚ್ಚಿಯಿಂದ ಬಂದಿದ್ದಾರೆ ಪ್ರಯಾಣಿಕರು. ಹಲವು ದಿನಗಳ ಬಳಿಕ ತಾಯ್ನಾಡಿಗೆ ಬಂದಿರುವಂತದ್ದು ಪ್ರಯಾಣಿಕರು. ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಕಡೆಯಿಂದ ಬರ್ತಾನೇ ಇದ್ದಾರೆ. ಈಗ ವಿಮಾನ ಸೇವೆ ಕೂಡ ಆರಂಭವಾಗಿರುವಂತಹ ಹಿನ್ನೆಲೆಯಲ್ಲಿ ವಿಮಾನಗಳ ಮುಖಾಂತರನೂ ಕೂಡ ಬರ್ತಾ ಇದ್ದಾರೆ. ಸಂಜೆ 5 ಗಂಟೆ ವೇಳೆಗೆ ಬೆಂಗಳೂರಿನಿಂದ 53 ವಿಮಾನಗಳು ಹಾರಾಟವನ್ನ ನಡೆಸಿರುವಂತದ್ದು. ಬೆಂಗಳೂರಿಗೆ ವಿವಿಧ ರಾಜ್ಯಗಳಿಂದ ಕೂಡ ಬಂದಿಳಿದಿದ್ದಾವೆ ವಿಮಾನಗಳು. ಅದರ ಸಂಖ್ಯೆ 39. ಅಂದಾಜು ಬೆಂಗಳೂರಿಗೆ ಬಂದಿಳಿದಿರುವಂತ ಪ್ರಯಾಣಿಕರು ಇವತ್ತು ಟೋಟಲ್ ಆಗಿ 2800 ಜನ ಅಂತ, 2800 ಜನ ಬಂದಿದ್ದಾರೆ. ಇನ್ನು ಬೆಂಗಳೂರಿನಿಂದ ಹೊರಟಂತ ಪ್ರಯಾಣಿಕರ ಸಂಖ್ಯೆ ಅಂದಾಜು 5800 ಜನ. ಅಂದಾಜಾಗಿ ಈ ಒಂದು ಲೆಕ್ಕವನ್ನು ನಿಮಗೆ ಕೊಡ್ತಾ ಇರುವಂತದ್ದು. ಈಗ ಆಲ್ರೆಡಿ ಬೆಂಗಳೂರಿಗೆ ಬಂದಂತ ವಿಮಾನಗಳ ಸಂಖ್ಯೆ, ಇಲ್ಲಿಂದ ಹೋದಂತಹ ಸಂಖ್ಯೆ ಎಷ್ಟು ಅನ್ನೋದನ್ನ ಕೂಡ ತೋರಿಸ್ತಾ ಇದ್ವಿ. ಬೆಂಗಳೂರಿಗೆ ಬಂದಿರುವಂತಹ ಪ್ರಯಾಣಿಕರ ಸಂಖ್ಯೆ 2800 ಇದ್ರೆ ಬೆಂಗಳೂರಿನಿಂದ ಹೊರಟಂತ ಪ್ರಯಾಣಿಕರ ಸಂಖ್ಯೆ ಅಂದಾಜು 5800 ಇದೆ.